ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯಗ ಬಿಗ್ ಬಾಸ್ ಸೀಸನ್ 12 ಶೀಘ್ರದಲ್ಲೇ ಆರಂಭ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಅಂತಿದ್ರು. ಆದ್ರೆ ಇಲ್ಲಿ ನಿನ್ನೆ ಕಿಚ್ಚ ಸುದೀಪ್ ಅವರು ಇಲ್ಲಿ ಬಿಗ್ ಬಾಸ್ ಅಭಿಮಾನಿಗಳಿಗೆ ಮತ್ತೆ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಿಗೆ ಅವರೇ ಇಲ್ಲಿ ಒಂದು ಗುಡ್ ನ್ಯೂಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅವ್ರ ಬರ್ತ್ಡೇಗೂ 2 ದಿವಸ ಮುಂಚಿತವಾಗಿ ಇಲ್ಲಿ ಬಿಗ್ ಬಾಸ್ ಸೆಪ್ಟೆಂಬರ್ 28ನೇ ತಾರೀಕಿಂದ ಇಲ್ಲಿ ಆರಂಭ ಆಗ್ತಿದೆ ಅಂತ ಅಂದ್ಬಿಟ್ಟು ಸ್ವತಃ ಅವರೇ ಅನೌನ್ಸ್ ಮಾಡಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಯಾವಾಗಲೂ ಕ್ಯೂರಿಯಾಸಿಟಿ ಇರೋರು, ಅಂದ್ರೆ ನೀವು ನೋಡ್ಬೋದು ಕಳೆದ ಸೀಸನ್ ಅಲ್ಲಿ ಇಲ್ಲಿ ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಮಾಡ್ತಾರ ಅನ್ನೋ ಕ್ಯೂರಿಯಾಸಿಟಿನ ಇಲ್ಲಿ ಹಾಗೆ ಇಟ್ಟಿದ್ರು. ಪ್ರೋಮೋದಲ್ಲಿ ಇಲ್ಲಿ ಮೊದಲನೇ ಪ್ರೋಮೋ ಬಂದಾಗ ಇಲ್ಲಿ ವಾಯ್ಸ್ ಮೂಲಕ ಈ ಸತಿ ಕಿಚ್ಚ ಸುದೀಪ್ ಅವರು ನಡೆಸ್ತಿದಾರಾ ಇಲ್ಲ ಬೇರೆ ಯಾರಾದ್ರೂ ನಿರೂಪಕರಿದ್ದಾರಾ ಅಂತ ಕ್ಯೂರಿಯಾಸಿಟಿ ಇತ್ತು. ಬಟ್ ಈ ಸತಿ ಆ ರೀತಿಯಾದ ಯಾವುದೇ ಒಂದು ಗಿಮಿಕ್ ಈ ತರ ಮಾಡಿದಾಗ ಗಿಮಿಕ್ ಅಂತಾನೆ ಇದು ಅನಿಸ್ಕೊಳ್ಳುತ್ತೆ. ಆದ್ರೆ ಈ ರೀತಿಯಾದ ಗಿಮಿಕ್ಗಳು ಯಾವುದು ಕೂಡ ಇಲ್ಲಿ ನಡೆದಿಲ್ಲ. ಫಸ್ಟ್ ಇಲ್ಲಿ ಒಂದು ಪ್ರೆಸ್ ಮೀಟ್ ಕೂಡ ಇಲ್ಲಿ ಮಾಡಿದ್ರು. ಕಿಚ್ಚ ಸುದೀಪ್ ಅವರೇ ಇಲ್ಲಿ ಬಿಗ್ ಬಾಸ್ ಸೀಸನ್ 12ನ ಹೋಸ್ಟ್ ಮಾಡ್ತಿದ್ದಾರೆ ಅಂತ ಕೂಡ ಇಲ್ಲಿ ಅನೌನ್ಸ್ ಮಾಡಿದ್ರು. ಈಗ ಕಿಚ್ಚ ಸುದೀಪ್ ಅವರೇ ಸೆಪ್ಟೆಂಬರ್ 28ರಿಂದ ಇಲ್ಲಿ ಟಿವಿಲೇ ಮೀಟ್ ಆಗೋಣ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಅನೌನ್ಸ್ ಮಾಡಿದ್ರು. ನಿಜವಾಗ್ಲೂ ಕೂಡ ಇದೊಂಥರ ಖುಷಿ ವಿಚಾರಣೆ. ಏನಕ್ಕೆ ಈ ಸತಿ ಏನಿದೆ ಬಿಗ್ ಬಾಸ್ ಅದು ಒಂಥರ ವಿಭಿನ್ನವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿ ಸತಿ ಕೂಡ ಒಂದೊಂದು ಕ್ಯೂರಿಯಾಸಿಟಿ ಇರ್ತಾಯಿತ್ತು. ಅಂದ್ರೆ ಪ್ರತಿ ಸತಿ ಕೂಡ ಕ್ಯೂರಿಯಾಸಿಟಿ ಹುಟ್ಟಿಸ್ಬೇಕು. ಯಾಕಂದ್ರೆ ತುಂಬಾ ಓವರ್ ಆಯ್ತು ಅಂತಂದ್ರೆ ನೀವು ಹೇಳಲ್ವಾ, ತುಂಬ ಓವರ್ ಆಯಿತು ಅಂತಂದ್ರೆ ನೋಡೋಕ್ಕೂ ಚೆನ್ನಾಗಿರಲ್ಲ, ಕೇಳೋಕ್ಕೂ ಚೆನ್ನಾಗಿರಲ್ಲ, ಕೆಲಸ ಕೂಡ ಇಲ್ಲಿ ಹಾಳಾಗುತ್ತೆ ಅಂತ ಹೇಳ್ತಾರಲ್ಲ, ಅತಿ ಆದರೆ ಅಮೃತನೋ ವಿಷಯ. ಅದೇ ರೀತಿ ಇಲ್ಲಿ ಈ ಸತಿ ಬಿಗ್ ಬಾಸ್ ಸೀಸನ್ 12 ಯಾವುದು ಕೂಡ ಅತಿಯಾಗಿಲ್ಲ. ಆಲ್ಮೋಸ್ಟ್ ಬಿಗ್ ಬಾಸ್ ಸೀಸನ್ 12ನ ಯಾವಾಗ ಆರಂಭ ಮಾಡ್ತಾರೆ ಅಂತ ಎಲ್ಲರೂ ಕೂಡ ಇಲ್ಲಿ ಕಾಯ್ತಿದ್ರು. ಅದನ್ನು ಕಿಚ್ಚ ಸುದೀಪ್ ಅವರೇ ಅನೌನ್ಸ್ ಕೂಡ ಮಾಡಿದ್ದಾರೆ. ಸದ್ಯ ಅಂದರೆ ನಾಳೆ ಕಿಚ್ಚ ಸುದೀಪ್ ಅವರ ಬರ್ತ್ಡೇ ಇದೆ. ನಿಜವಾಗ್ಲೂ ಕೂಡ ಸೆಪ್ಟೆಂಬರ್ 2ನೇ ತಾರೀಕು ಈ ಒಂದು ಡೇಟ್ನ ಇಲ್ಲಿ ಕಿಚ್ಚನ ಅಭಿಮಾನಿಗಳು ಯಾರೂ ಕೂಡ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾರ್ಯಾರು ಇಲ್ಲಿ ಪ್ರೀತಿಯಿಂದ ವಿಶ್ ಮಾಡಬೇಕು ಅಂತ ಇದ್ದಾರೋ ಆಲ್ಮೋಸ್ಟ್ ಇಲ್ಲಿ ಕಿಚ್ಚ ಸುದೀಪ್ ಅವರು 2-3 ದಿವಸ ಮುಂಚೆನೇ ಇಲ್ಲಿ ಹೇಳಿದ್ರು. ಯಾಕಂದ್ರೆ ಆ ಒಂದು ದಿವಸ ನಾನು ಇಲ್ಲಿ ಸಿಗೋಕ್ಕಾಗಲ್ಲ, ಮೊದಲು ಒಂದು ದಿವಸ ಮುಂಚಿತವಾಗಿ ಸಿಗೋಣ ಅಂತ ಕೂಡ ಇಲ್ಲಿ ಹೇಳಿದ್ರು. ಇವತ್ತ ರಾತ್ರಿ 9 ಗಂಟೆಯಿಂದ 12 ಗಂಟೆವರೆಗೂ ಒಂದು ಪ್ರೋಗ್ರಾಮ್ ಕೂಡ ಅಂದರೆ ಅಭಿಮಾನಿಗೋಸ್ಕರನೇ ಇಲ್ಲಿ ಪ್ರೋಗ್ರಾಮ್ನ ಅರೇಂಜ್ ಮಾಡಿದ್ದಾರೆ. ಆಲ್ಮೋಸ್ಟು ಇಲ್ಲಿ ಅನ್ಕೊಳ್ಬೋದು ಕಳೆದ ಸತಿ ಇಲ್ಲಿ ಕಿಚ್ಚ ಸುದೀಪ್ ಅವ್ರ ಜೊತೆ ಅವ್ರ ತಾಯಿ ಇದ್ರು, ಈ ವರ್ಷ ಇಲ್ಲ, ಇಷ್ಟು ನೋವು ಕೂಡ ಇದು ಬೇಕಾ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಇಲ್ಲಿ ಕಿಚ್ಚ ಸುದೀಪ್ ಅವರು ಇದ್ರ ಬಗ್ಗೆ ಕ್ಲಿಯರಿಟಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನಾನು ದುಃಖದಲ್ಲಿದ್ದೀನಿ, ಆದರೆ ಇಲ್ಲಿ ಅಭಿಮಾನಿಗಳಿಗೆ ಇಲ್ಲಿ ಬೇಸರ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಈ ಒಂದು ಪ್ರೋಗ್ರಾಮ್ನ ಅರೇಂಜ್ ಮಾಡ್ಕೊಂಡಿದ್ದೀವಿ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಬಟ್ ಇಲ್ಲಿ ಮನೆ ಹತ್ರ ಇಲ್ಲಿ ಕೇಕ್ ತೊಗೊಂಡೋಗೋದಾಗಲಿ ಅಥವಾ ಹಾರ ತೊಗೊಂಡೋಗೋದು ಏನೋ ಒಂದು ಗಿಫ್ಟ್ ತೊಗೊಂಡೋಗೋದು ಮಾಡಬಾರ್ದು, ಮತ್ತು ಮನೆ ಹತ್ರ ಅವ್ರು ಇರಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಆಲ್ಮೋಸ್ಟ್ ಇವತ್ತ 9ರಿಂದ 12 ಗಂಟೆವರೆಗೂ ಕೂಡ ಇಲ್ಲಿ ಒಂದು ಗ್ರೌಂಡಲ್ಲಿ ಪ್ರೋಗ್ರಾಮ್ನ ಅರೇಂಜ್ ಮಾಡಿದ್ದಾರೆ. ಇಲ್ಲಿ ಡ್ಯಾನ್ಸ್ ಇರುತ್ತೆ, ಊಟ ಇರುತ್ತೆ ಅಂತ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಸದ್ಯ ಇವಾಗ K47 ದಿಢೀರ್ ಒಂದು ಪ್ರೆಸ್ ಮೀಟ್ ಕೂಡ ಮಾಡಿದ್ದಾರೆ. ಇದರಲ್ಲಿ ಹಲವಾರು ಪ್ರಶ್ನೆಗಳು ಕೂಡ ಇಲ್ಲಿ ಕೇಳಲಾಗಿದೆ. ಏನಕ್ಕೆ ಅಂತಂದ್ರೆ ನಿಮಗೆ ಗೊತ್ತಿಲ್ಲ, ಕಿಚ್ಚ ಸುದೀಪ್ ಅವರು ಮತ್ತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ನಡುವೆ ಇನ್ನೊಂದು ಸ್ವಲ್ಪ ಮನಸ್ತಾಪ ಇದೆ ಅಂತ. ಮುಂಚೆ ಇಬ್ರು ಕೂಡ ತುಂಬಾ ದೋಸ್ತಿಗಳಿದ್ರು, ಸ್ವಲ್ಪ ಈಗ ದೋಸ್ತಿ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಇವರಿಬ್ರು ಒಂದಾಗಬೇಕು ಅಂತ ಅಂದ್ಬಿಟ್ಟು ಅಭಿಮಾನಿಗಳು ಇಲ್ಲಿ ಆಸೆ ಪಡ್ತಾ ಇದ್ದಾರೆ. ಅಂದ್ರೆ ಕಿಚ್ಚನ ಅಭಿಮಾನಿಗಳು ಮತ್ತೆ ಇಲ್ಲಿ ಡಿ ಬಾಸ್ ಅಭಿಮಾನಿಗಳು ಇಬ್ರು ಅಭಿಮಾನಿಗಳು ಕೂಡ ಇಲ್ಲಿ ಆಸೆ ಪಡ್ತಾ ಇದ್ದಾರೆ. ಬಟ್ ಕೆಲವೊಬ್ರು ಇವರಿಬ್ರು ದೂರ ಇರಬೇಕು ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಬಯಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಈಗ ನ್ಯೂಸ್ಗಳು ಕೂಡ ಗೊತ್ತಿದೆ. ಯಾಕಂತಂದ್ರೆ ಸ್ವಲ್ಪ ಜನ ಇಷ್ಟಪಟ್ಟರೆ ಇಲ್ಲಿ ಸ್ವಲ್ಪ ಜನ ಕಷ್ಟ ಆಗಿರುತ್ತೆ. ನನಗೆ ತುಂಬಾ ಚೆನ್ನಾಗಿ ಇಂಡಸ್ಟ್ರಿ ಮುಂದೆ ಬಂದ್ಬಿಡುತ್ತೆ. ಯಾಕಂತಂದ್ರೆ ಇಲ್ಲೇನು ಗಲಾಟೆನೇ ಇಲ್ಲ ಅಂತಂದ್ರೆ ಬೇರೆಯವ್ರಿಗೆ ಕಾಂಟ್ರವರ್ಸಿ ನ್ಯೂಸ್ಗಳು ಸಿಗೋದು ಹೆಂಗೆ, ಆ ಒಂದು ಕಾರಣಕ್ಕೆ ಇಲ್ಲಿ ಬೇಡದೇ ವಿಚಾರನ ಕೂಡ ಇಲ್ಲಿ ಹೇಳ್ತಾ ಇರ್ತಾರೆ. ಆಲ್ಮೋಸ್ಟ್ ಇವಾಗ ದರ್ಶನ್ ಅವರ ಒಂದು ಸಾಂಗ್ ಕೂಡ ಇಲ್ಲಿ ರಿಲೀಸ್ ಆಯಿತು. ಇನ್ನು ಈ ಸಾಂಗ್ ಹೇಗಿತ್ತು ಅಂತ ಕೂಡ ಈ ಒಂದು ಪ್ರೆಸ್ ಮೀಟ್ ಇದೆ. K47 ಏನೊಂದು ಪ್ರೆಸ್ ಮೀಟ್ ನಡೀತಿದೆ, ಇವತ್ತು ಪ್ರೆಸ್ ಮೀಟ್ ನಡೆದಿದೆ. ಆಲ್ಮೋಸ್ಟ್ ಈಗ ಈ ಒಂದು ಪ್ರೆಸ್ ಮೀಟ್ ಅಲ್ಲಿ ಹಲವಾರು ಕ್ವಶನ್ ಕೂಡ ಇಲ್ಲಿ ಕೇಳಿದ್ದಾರೆ. ಬಂದಿದೆ ಅಂತ ಅಂದಿದ ತಕ್ಷಣನೇ ಅವ್ರನ್ನ ನಾವಿಲ್ಲಿ ವಿರುದ್ಧವಾಗಿ ಮಾತಾಡಲೇಬಾರ್ದು. ಇಲ್ಲಿ ಪರ ಮಾತಾಡ್ತೀವೋ ವಿರೋಧ ಮಾತಾಡ್ತೀವೋ ಅದು ಲೆಕ್ಕ ಬರಲ್ಲ. ಬಟ್ ಇಲ್ಲಿ ಏನ್ ಮಾತಾಡ್ತೀವಿ ಅವ್ರ ಬಗ್ಗೆ ಅನ್ನೋದು ನಿಜವಾಗ್ಲೂ ಕೂಡ ಇಲ್ಲಿ ಮ್ಯಾಟ್ರು ಆಗೇ ಆಗುತ್ತೆ. ಇಲ್ಲಿ ಯಾವಾಗ್ಲೂ ಕೂಡ ನಾವು ಪರ ಆದ್ರೂ ಮಾತಾಡ್ಲಿ ವಿರೋಧ ಆದ್ರೂ ಮಾತಾಡ್ಲಿ, ಬಟ್ ಅದೇ ಕಾಂಟ್ರವರ್ಸಿ ಅಂತೂ ಆಗೇ ಆಗುತ್ತೆ. ಏನಕ್ಕೆ ಅಂತಂದ್ರೆ ಸ್ವಲ್ಪ ಇವರಿಬ್ಬರ ಮಧ್ಯೆ ಮನಸ್ತಾಪ ಇದೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿರೋ ವಿಚಾರಣೆ. ಇಲ್ಲಿ ನೀವು ಒಂದಾಗ್ತೀರಾ ಇಲ್ಲ ಅಂತಂದ್ರೆ ಈ ರೀತಿಯಾದ ಪ್ರಶ್ನೆ ಕೇಳಿದಾಗ ಅವ್ರಿಗೂ ಕೂಡ ಹರ್ಟ್ ಆಗೇ ಆಗುತ್ತೆ. ಏನಕ್ಕೆ ಅಂತಂದ್ರೆ ಇಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈಗ ಸದ್ಯ ಜೈಲಲ್ಲಿದ್ದಾರೆ. ಮತ್ತೆ ಅವ್ರಿಗೆ ಒಂದು ಸಂಕಷ್ಟ ಅನ್ನೋದು ಎದುರಾಗಿದೆ. ಆಲ್ಮೋಸ್ಟ್ ಸ್ವಲ್ಪ ಇಲ್ಲಿ ಬೇಲ್ ಮೇಲೆ ಈಚೆ ಬಂದಿದ್ರು, ಬಟ್ ಇಲ್ಲಿ ಬೇಲ್ ಕ್ಯಾನ್ಸಲ್ ಆಯಿತು, ಈಗ ಅವರು ಜೈಲಲ್ಲಿದ್ದಾರೆ. ಬಟ್ ಇದರಿಂದ ಒಬ್ಬೊಬ್ರು ಬೇಳೆಕಾಳನ್ನ ಬೇಯಿಸ್ಕೊಳ್ಳೋರು ಕೂಡ ಇಲ್ಲಿ ಇರ್ತಾರೆ. ಯಾಕಂದ್ರೆ ಪ್ರತಿ ಒಂದು ಫಂಕ್ಷನ್ ಕೂಡ ಇಲ್ಲಿ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಈ ಒಂದು ಸ್ಥಿತಿ ನೋಡಿ ನಿಮ್ಗೆ ಏನು ಅನ್ಸುತ್ತೆ, ಅಂದ್ರೆ ಈ ಒಂದು ಸ್ಥಿತಿ ಅಂತ ಈ ಒಂದು ಪ್ರಕರಣ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಇಲ್ಲಿ ಕ್ವಶನ್ ಕೇಳ್ತಾನೆ ಇರ್ತಾರೆ. ಬಟ್ ಇಲ್ಲಿ ಅವ್ರು ಒಂದು ಕ್ವಶನ್ ಕೇಳ್ತಿರ್ತಾರಲ್ಲ, ಯಾವೊಂದು ಪ್ರೋಗ್ರಾಮ್ ಅಲ್ಲಿ ಕೇಳ್ತಿದೀವಿ ನಾವು ಅರಿವು ಕೂಡ ಅವ್ರಿಗೆ ಇರಲ್ಲ. ಆಲ್ಮೋಸ್ಟ್ ಸದ್ಯ ಈಗ ಕಿಚ್ಚ ಸುದೀಪ್ ಅವ್ರಿಗೂ ಕೂಡ ಇಲ್ಲಿ ಕೇಳಿದ್ದಾರೆ. ಮತ್ತೆ ಇಲ್ಲಿ ಡಿಸೆಂಬರಲ್ಲೇ ಡೆವಿಲ್ ಕೂಡ ಇಲ್ಲಿ ರಿಲೀಸ್ ಆಗ್ತದೆ, ಡಿಸೆಂಬರ್ 12ನೇ ತಾರೀಕು. ಮತ್ತೆ K47 ಕೂಡ ಇಲ್ಲಿ ಡಿಸೆಂಬರಲ್ಲಿ ರಿಲೀಸ್ ಆಗುತ್ತೆ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಅವರು ಹೇಳಿದ್ರು. ಬಟ್ ಆದರೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಒಳ್ಳೇದಾಗಬೇಕು ಡೆವಿಲ್ ಸಿನಿಮಾ, ಅಂದರೆ ತುಂಬ ಚೆನ್ನಾಗಾಗಲಿ ಅಂತ ಅಂದ್ಬಿಟ್ಟು ಅವರು ಕೂಡ ಇಲ್ಲಿ ವಿಶ್ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಎಂಥ ಆರೆ ಆದರೂ ಕೂಡ ಇಲ್ಲಿ ಒಳ್ಳೆ ಮನಸ್ಸಿಂದ ಹಾರೈಸ್ತಾರಲ್ಲ, ನಿಜವಾಗ್ಲೂ ಕೂಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಪ್ರತಿಯೊಬ್ಬರು ಕೂಡ ಒಬ್ಬರು ಏನೋ ಅನ್ಕೊಂತಾರೆ ಇವರಿಬ್ಬರು ನಡುವೆ ಮನಸ್ತಾಪ ಇದೆ, ಏನಾರ ಕ್ವಶನ್ ಕೇಳಿದ್ರೆ ಇಲ್ಲೇನಾದ್ರೂ ಒಂದು ಕಾಂಟ್ರವರ್ಸಿ ವಿಚಾರ ಸಿಕ್ಬಿಡುತ್ತೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಕೇಳಿದ್ರು ಕೂಡ
ಹೇಳ್ಬೋದು. ಬಟ್ ಆದರೆ ಯಾವುದೇ ಒಂದು ಕಾಂಟ್ರವರ್ಸಿ ಇಲ್ಲಾರೆ ನೀಟಾಗಿ ಆರಾಮಾಗಿ ಇಲ್ಲಿ ದರ್ಶನ್ ಅವ್ರ ಬಗ್ಗೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಮಾತಾಡಿದ್ದಾರೆ. ಸದ್ಯ ಆ ಮ್ಯಾಟ್ರು ಒಂದು ಕಡೆ ಇರಲಿ, ಆದರೆ ಇದೇ ಒಂದು ಪ್ರೆಸ್ ಮೀಟಲ್ಲಿ ಅಂದರೆ K47 ಮೇನ್ ಪ್ರೆಸ್ ಮೀಟಲ್ಲಿ ಆ ಪ್ರೆಸ್ ಮೀಟಲ್ಲಿ ಇಲ್ಲಿ ಕೇಳ್ತಾರೆ ಬರ್ತ್ಡೇಗೆ ಏನು ಸ್ಪೆಷಲ್ ಎಲ್ಲ ಇರ್ಬೋದು ಅಂತ ಅಂದ್ಬಿಟ್ಟು. ಅವಾಗ ಇಲ್ಲಿ ಕಿಚ್ಚ ಸುದೀಪ್ ಅವರು ಬಾಯಿ ತಪ್ಪಿ ಇಲ್ಲಿ ಬಿಗ್ ಬಾಸ್ ಇನ್ನೊಂದು ಗುಟ್ನ ಬಿಟ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಇವಾಗ ಬಿಗ್ ಬಾಸ್ ಸೀಸನ್ 12 ಲೋಗೋ ಹೇಗಿದೆ ಅನ್ನೋ ಪ್ರೋಮೋ ರಿಲೀಸ್ ಆಗಿದೆ. ಆದರೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಏನು ಕಾನ್ಸೆಪ್ಟ್ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಿಲ್ಲ. ಆ ಒಂದು ಪ್ರೋಮೋ ಯಾವಾಗ ರಿಲೀಸ್ ಆಗಬಹುದು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಕುತೂಹಲದಿಂದ ಇಲ್ಲಿ ಕಾಯ್ತಿದ್ದಾರೆ. ಈಗ ಕಿಚ್ಚ ಸುದೀಪ್ ಅವರ ಇದಕ್ಕೆ ಸದ್ಯ 2ನೇ ಅನೌನ್ಸ್ಮೆಂಟ್ ಕೂಡ ಅವ್ರ ಕಡೆಯಿಂದಾನೇ ಆಗಿದೆ. ಅಂದರೆ ನಾಳೆ ಸೆಪ್ಟೆಂಬರ್ 2ನೇ ತಾರೀಕು ಇಲ್ಲಿ ಬಿಗ್ ಬಾಸ್ ಪ್ರೋಮೋ ಬಂದರೂ ಕೂಡ ಬರಬಹುದು ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಸೊ ವೀಕ್ಷಕರೇ, ಈಗ ಮೊನ್ನೆ ಅಂದರೆ ನಿನ್ನೆ ಇವಾಗ ಕಿಚ್ಚ ಸುದೀಪ್ ಅವರು ಸೆಪ್ಟೆಂಬರ್ 28ನೇ ತಾರೀಕಿಂದ ಇಲ್ಲಿ ಬಿಗ್ ಬಾಸ್ ಆರಂಭ ಆಗ್ತಿದೆ ಅಂತ ಅಂದ್ಬಿಟ್ಟು ಅವರೇ ಅನೌನ್ಸ್ ಮಾಡಿದ್ರು. ಮೊದಲೇ ಬಿಗ್ ಬಾಸ್ ಪ್ರೋಮೋ ಕೂಡ ಬರ್ತಿದೆ ಅಂತ ಅಂದ್ಬಿಟ್ಟು ಅವರೇ ಅನೌನ್ಸ್ ಮಾಡಿದ್ದಾರೆ. ಅಂದರೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ, ಬರಬಹುದು ಅಂತ ಹೇಳಿದ್ದಾರೆ. ಈಗ 100% ಆಗಿ ಪ್ರೋಮೋ ರಿಲೀಸ್ ನಾಳೆ ಅಂತೂ ಆಗೇ ಆಗುತ್ತೆ. ಬಟ್ ಆದರೆ ಎಷ್ಟು ಗಂಟೆಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಬೇಕಿದೆ. ಯಾಕಂದರೆ ಲೋಗೋನೇ ಅಷ್ಟೊಂದು ಅದ್ಭುತವಾಗಿ ಈ ಸತಿ ನೀವು ನೋಡೋದು. ಕಳೆದ 11 ಸೀಸನ್ಗಳಲ್ಲಿ ಏನೊಂದು ಲೋಗೋ ಇತ್ತು, ಆ ಲೋಗೋ ತುಂಬಾ ಅದಕ್ಕಿಂತ ವಿಭಿನ್ನವಾಗಿ ಈ ಒಂದು ಲೋಗೋ ಇದೆ. ತುಂಬ ಚೆನ್ನಾಗಿ ಕೂಡ ಇದೆ. ಪ್ರತಿಯೊಬ್ಬರು ಕೂಡ ಇಲ್ಲಿ ಹೇಳ್ತಾರೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಆದರೆ ಸದ್ಯ ಈಗ 2 ಅನೌನ್ಸ್ಮೆಂಟು ಕೂಡ ಇಲ್ಲಿ ಕಿಚ್ಚ ಸುದೀಪ್ ಅವರೇ ಮಾಡ್ದಂಗೆ ಆಗೋಯ್ತು. ಅಫಿಷಿಯಲ್ ಆಗಿ ನಿನ್ನೆ ಇನ್ನು 28ನೇ ತಾರೀಕು ಆರಂಭ ಆಗುತ್ತೆ ಅಂತ ಹೇಳಿದ್ರು. ಅಂದರೆ ಇವಾಗ ಗೊತ್ತು ನಿಮಗೆ, ಒಂದು ಪ್ರೋಮೋದಲ್ಲಿ ನೋಡೋವರೆಗೂ ಇಲ್ಲಿ ಸ್ವಲ್ಪ ಅಂತೆಗಳಿರುತ್ತೆ ಅಂದ್ಬಿಟ್ಟು. ಬಟ್ ಕಿಚ್ಚ ಸುದೀಪ್ ಅವರೇ ಹೇಳಿದ್ಮೇಲೆ ಇಲ್ಲಿ 100% ಅಂತೂ ನಾವು ಕನ್ಫರ್ಮ್ ಆಗ್ಬಿಡ್ಬೋದು 28ನೇ ತಾರೀಕಿನ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಈಗ ಯಾವ ಸಮಯಕ್ಕೆ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಕುತೂಹಲ ಮಾತ್ರ ಇಲ್ಲಿ ಬಾಕಿ ಇದೆ. ಸೊ ವೀಕ್ಷಕರೇ, ಸದ್ಯ ಈ ಸತಿ ಬಿಗ್ ಬಾಸ್ ಸೀಸನ್ 12 ಎಷ್ಟು ಗಂಟೆಗೆ ಆರಂಭ ಆದರೆ ಚೆನ್ನಾಗಿರುತ್ತೆ ಅಂತ ನಿಮಗನ್ಸುತ್ತೆ? ಯಾಕಂದರೆ ಬಿಗ್ ಬಾಸ್ ಸೀಸನ್ 11 ಇಲ್ಲಿ 9:30ಯಿಂದ 11 ಗಂಟೆಗೆ ಇಲ್ಲಿ ಸ್ಟಾರ್ಟ್ ಆಗಿತ್ತು. ಆಲ್ಮೋಸ್ಟ್ ನೀವು ನೋಡ್ಬೋದು, ಈಗ ಲೈವ್ ಅಂತ ಬಂದಾಗ ಇವಾಗ ನಾವು ನೋಡ್ತಿರ್ತೀವಿ ಅಂದ್ಕೊಳ್ಳಿ, ಆ ಒಂದು ವೀಕ್ಷಣೆ ಏನಿತ್ತು ಸ್ವಲ್ಪ ಇಲ್ಲಿ ಕಡಿಮೆ ಆಗಿತ್ತು ಬಿಗ್ ಬಾಸ್ ಸೀಸನ್ 11. ಆದರೆ TRP ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಏನಕ್ಕೆ ಅಂತಂದರೆ ಆಮೇಲೂ ಕೂಡ ಇಲ್ಲಿ ನೀವು ನೋಡ್ಕೊಳ್ಬೋದು. ಆದರೆ ಸದ್ಯ ಪ್ರೆಸೆಂಟ್ ವೀಕ್ಷಣೆ ನೋಡಬೇಕಂದ್ರೆ, ಲೈವಲ್ಲಿ ವೀಕ್ಷಣೆ ನೋಡಬೇಕು ಅಂದರೆ ಸ್ವಲ್ಪ ಕಡಿಮೆ ಆಗಿತ್ತಂದರೆ ಈಗ 8:30 ಸ್ಲಾಟಿಗೆ ಹಣ ಬಂತು ಅಂತಂದರೆ ತುಂಬ ಚೆನ್ನಾಗಿರೋ ಒಂದು ವೀಕ್ಷಣೆನ ಇಲ್ಲಿ ಪಡ್ಕೊಳ್ಬೋದು. ಆಲ್ಮೋಸ್ಟ್ ತುಂಬ ಬದಲಾವಣೆಗಳು ಕೂಡ ಈ ಸತಿ ಬಿಗ್ ಬಾಸ್ ಸೀಸನ್ 12 ಅಂದರೆ ಓವರ್ ಆಗಿ ಎಳ್ಕೊಂಡು ಹೋಗ್ತಲ್ಲ ಅಂತಲೇ ಹೇಳ್ಬೋದು. ಅಂದರೆ ತುಂಬ ಓವರ್ ಆಗಿ ಹೇಳ್ತಾರಲ್ಲ, ತುಂಬ ಓವರಾಗಿ ಎಳಿತಿದಾರಪ್ಪ ಇದ್ರ ಬಗ್ಗೆ ಅಂತ ಅಂದ್ಬಿಟ್ಟು. ಕಳೆದ ಬಾರಿ ಬಿಗ್ ಬಾಸ್ ಸೀಸನ್ 11 ಸ್ವಲ್ಪ ಓವರಾಗಿ ಇಲ್ಲಿ ಎಳ್ಕೊಂಡು ಹೋಗಿದ್ರು. ಬಟ್ ಇಲ್ಲಿ ಸುಮಾರು ಕಂಡೀಷನ್ಗಳು ಕೂಡ ಇಲ್ಲಿ ಕಿಚ್ಚ ಸುದೀಪ್ ಅವರು ಹಾಕಿದೆ. ಅದ್ರ ಪ್ರಕಾರ ನೀವು ನೋಡ್ಬೋದು, ಇಲ್ಲಿ ಕಿಚ್ಚ ಸುದೀಪ್ ಅವರು ಎಲ್ಲೂ ಕೂಡ ಇಲ್ಲಿ ಹೇಳ್ತಿರ್ಲಿಲ್ಲ. ಪ್ರೋಮೋ ಬಂದಿದ ತಕ್ಷಣ ಇಲ್ಲಿ ಗೊತ್ತಾಗ್ತಿತ್ತು ಬಿಗ್ ಬಾಸ್ ಇಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿತ್ತು. ಬಟ್ ಅದರಲ್ಲಿ ಕಿಚ್ಚ ಸುದೀಪ್ ಅವರು ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಗಳು ಕೂಡ ಈಗ ಕೊಟ್ಟಿದ್ದಾರೆ. ಸ್ವಲ್ಪ ಕಿಚ್ಚ ಸುದೀಪ್ ಅವರ ಕೈಯಲ್ಲಿ ಹಿಡಿತದಲ್ಲೇ ಇದೆ ಅಂತ ಕೂಡ ಇಲ್ಲಿ ಅನ್ಕೊಳ್ಬೋದು ನಾವೆಲ್ಲರೂ ಕೂಡ. ಸೊ ವೀಕ್ಷಕರ, ಸದ್ಯ ಈಗ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರಿ, ಮತ್ತೆ ಇವಾಗ ನಾಳೆ ಅಂತೂ ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ಖುಷಿಯಿಂದ ಇರ್ತಾರೆ. ಇವತ್ತು 9ರಿಂದ 12 ಗಂಟೆವರೆಗೂ ಇಲ್ಲಿ ಕಿಚ್ಚ ಸುದೀಪ್ ಅವರು ಫ್ಯಾನ್ಸ್ನ ಮೀಟ್ ಕೂಡ ಮಾಡ್ತಾ ಇದ್ದಾರೆ ಒಂದು ಗ್ರೌಂಡಲ್ಲಿ. ಮತ್ತು ಇಲ್ಲಿ ನಾಳೆ ಪ್ರೆಸ್ ಮೀಟ್ ಮಾಡ್ತಾರೆ. ಆಲ್ಮೋಸ್ಟ್ ಇವತ್ತೊಂದು K47 ಪ್ರೆಸ್ ಮೀಟ್ ಆಗಿದೆ. ಇನ್ನು ನಾಳೆ ಪ್ರೆಸ್ ಮೀಟ್ ಮಾಡ್ತಾರಾ ಇಲ್ವಾ ಅಂತ ನೋಡಬೇಕಿದೆ. ಆಲ್ಮೋಸ್ಟ್ ಇಲ್ಲ ಅಂತಂದರೆ ಹಾಗೆ ಇಲ್ಲಿ ಆನ್ಲೈನಲ್ಲಿ ಡೈರೆಕ್ಟಾಗಿ ಬಿಗ್ ಬಾಸ್ ಸೀಸನ್ 12 ಆಗಸ್ಟ್ 15ನೇ ತಾರೀಕು ಏನು ಪ್ರೋಮೋ ಬಿಟ್ಟಿರೋ ಅದೇ ರೀತಿ ಇಲ್ಲಿ ಪ್ರೋಮೋನ ಡೈರೆಕ್ಟಾಗಿ ರಿಲೀಸ್ ಮಾಡ್ತಾರ ಅಂತ ನೋಡಬೇಕಿದೆ. ವೀಕ್ಷಕರೇ, ಈಗ ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ 12 ಎಷ್ಟು ಗಂಟೆಗೆ ಪ್ರಸಾರ ಆಗಬೇಕು, ಅಂದರೆ ಯಾವ ಸಮಯಕ್ಕೆ ಪ್ರಸಾರ ಆದರೆ ಚೆನ್ನಾಗಿರುತ್ತೆ ಅಂತ ನೀವು ಅನ್ಕೊಂತೀರಾ? ಕಳೆದ ಬಾರಿ 9:30ರಿಂದ 11 ಗಂಟೆ ತುಂಬಾ ಲೇಟ್ ಆಯಿತು. ಬಟ್ ಆದರೆ ಸಮಯ ಬದಲಾವಣೆ ಆಗಬಹುದು ಅಂತಂದ್ಬಿಟ್ಟು ಮಾತುಕತೆಗಳು ಇಲ್ಲಿ ನಡೀತಿದೆ. ಇನ್ನು ಆಲ್ಮೋಸ್ಟ್ ಇವತ್ತು K47 ಒಂದು ಪ್ರೆಸ್ ಮೀಟ್ ನಡೆದಿದೆ. ಇನ್ನು ನಾಳೆ ಏನಾದರೂ ಪ್ರೆಸ್ ಮೀಟ್ ಇದೆಯಾ ಅಂತಂತಂದರೆ ಅದ್ರ ಬಗ್ಗೆ ಇನ್ನೂ ಕೂಡ ಇನ್ಫಾರ್ಮೇಷನ್ ಬಂದಿಲ್ಲ. ಆಲ್ಮೋಸ್ಟು ಪ್ರೆಸ್ ಮೀಟ್ ಮಾಡ್ಲಾರೇ ಇಲ್ಲಿ ಪ್ರೋಮೋ ಬಿಡುಗಡೆ ಮಾಡಿದ್ರು ಕೂಡ ಮಾಡ್ಬೋದು, ಇಲ್ಲ ಅಂತಂದರೆ ಪ್ರೆಸ್ ಮೀಟ್ ಮಾಡಿದ್ರು ಕೂಡ ಇಲ್ಲಿ ಮಾಡ್ಬೋದು. ಪ್ರೆಸ್ ಮೀಟಲ್ಲೇ ಇಲ್ಲಿ ಪ್ರೋಮೋ ಕೂಡ ರಿಲೀಸ್ ಮಾಡಬಹುದು ಅಂತ ಅಂದ್ಬಿಟ್ಟು ಅನ್ನಿಸ್ತಿದೆ. ಇಲ್ಲಾಂದರೆ ಡೈರೆಕ್ಟಾಗಿ ಇಲ್ಲಿ ಮಾಡ್ತಾರೆ. ಅಂದರೆ ಎಷ್ಟು ಗಂಟೆಗೆ ಇಲ್ಲಿ ಪ್ರಸಾರ ಆಗುತ್ತೆ ಅಂತ ಅಂದ್ಬಿಟ್ಟು. ನಿಮ್ಮ ಪ್ರಕಾರ ಈ ಸತಿ ಬಿಗ್ ಬಾಸ್ ಸೀಸನ್ 12 ಎಷ್ಟು ಗಂಟೆಗೆ ಪ್ರಸಾರ ಆಗಬೇಕು, ಏನೊಂದು ಕಾನ್ಸೆಪ್ಟ್ ಇರಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ? ಮತ್ತು ನಾಳೆ ಪ್ರೋಮೋಗೆ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ? ಈ ಸತಿ ಬಿಗ್ ಬಾಸಲ್ಲಿ ಯಾವ ಥರದ ವ್ಯಕ್ತಿಗಳನ್ನ ನೀವು ನೋಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಅದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.